ಕುಳಿತಿರುವುದು. ಉದಯೋನ್ಮುಖನಾದ ಸೂರ್ಯದೇವನು ವಂದಿಸಲು ತಲೆ ಎತ್ತಿದಾಗ ಕರಾಳ ಧೂಮಕೀಟು ಕಣ್ಣೆದುರು ಬಂದು ನಿಂತಾಯ್ತು. ಇದೆಲ್ಲ ಅರ್ಥವೇನು? ನನ್ನ ಕುಮಾರನಿಗೆ ಯಾವ ವಿಪತ್ತು ಕಾದಿರುವುದು? ಹೇ ವಿಧಾತ, ಈ ಗಾಂಧಾರಿ ಹಣೆಯಲ್ಲಿ ಅದೇನೆಂದು ಬರೆದಿರುವೆ? ಅಮ್ಮ ನಮಸ್ಕಾರ ಜನನಿ. ಯಾರು? ಕುಮಾರ. ಬಾ ಮಗನೇ, ನಿನ್ನ ಸಲುವಾಗಿ ಕಾತುರದಿಂದ ಕಾಯುತ್ತಿದ್ದೆನು. ರಾತ್ರಿಯಲ್ಲೂ ನಿದ್ದೆ ಇಲ್ಲ, ಬೆಳಕು ಅರಿತಲೇ ದುರ್ಮಿತ್ತ ಪರಿಪರಿಗಳು. ಸಮೀಪಕ್ಕೆ ಬಾ ಕುಮಾರ. ಹೇ ವಿಧಾತ, ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ಯುದ್ಧಕ್ಕೆ ಹೊರಟಿವನು, ನನ್ನನ್ನು ಆಶೀರ್ವದಿಸು ಜನನಿ. ಯುದ್ಧ? ಇದೆಂತ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ನಿನಗೆ ಅನುಮತಿಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಬಲದ ಶಕ್ತಿ ಇರುವವರೆಗೆ ಯುದ್ಧದ ಸಲುವಾಗಿ ಈ ದುರ್ಯೋಧನನು ಯಾರ ಆಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಕುರುಕ್ಷೇತ್ರದಲ್ಲಿ ನಮ್ಮ ಸೈನ್ಯವು ಸಂಯುಕ್ತವಾಗಿರುವುದು ತಿಳಿದಿರುನು. ಆದರೆ ಪಾಂಡವರನ್ನು ಎದುರಿಸಲು ಹೂಡಿದ ಆಟವೆಂದು ತಿಳಿದಿರುನು. ನೀನು ನಿಜವಾಗಿ ಯುದ್ಧವನ್ನು ಆರಂಭಿಸಿ ಎಂದು ನಾನು ತಿಳಿದಿರಲಿಲ್ಲ. ಯುದ್ಧದ ಚಿಂತೆಯನ್ನು ಬಿಟ್ಟು ಪಾಂಡವರನ್ನ ಸಂಧಿಗೆ ಸಮ್ಮತಿಸು ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ. ಈ ಜಗತ್ತನ್ನು ಸೃಷ್ಟಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಿಲ್ಲ. ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಕುಮಾರ. ಅಮ್ಮ, ಈ ಕಡಿನುಡಿಗಳನ್ನೇ ನುಡಿಯದಿರುವನೇ. ಅಮ್ಮ, ಈ ಕಡಿನುಡಿಗಳನ್ನೇ ನುಡಿಯದಿರುವನೇ. ಸಾಕು ನಿನ್ನ ನೀತಿ ಬೋಧಕೇಳನು, ಸಾಕು ನಿನ್ನ ನೀತಿ ಬೋಧಕೇಳನು. ಕುರುಪತಿಗೆ ಸಮಯೇ ಧರೆಯೊಳಗೆ, ಕುರುಪತಿಗೆ ಸಮಯೇ ಧರೆಯೊಳಗೆ. ಭಯವೇಕೆ ಬಿಡು ಮಾತೆ, ಭಯದಿಂದಿರೇ ತನ ಶ್ರೀಮಂತವರನೆ. ಭಯವೇಕೆ ಬಿಡು ಮಾತೆಯೇ, ಮಾತೆಯೇ. ವರಗಾಂಧಾರ ದೇಶದ ವರಗಾಂಧಾರ ದೇಶದ ಸತತುತರ ಪಡೆದ ಮಹಾಜನನೇ. ಸತತುತರ ಪಡೆದ ಮಹಾಜನನೇ. ವ್ಯಾಕುಲವೇಕೆ ಪಡೆದಿರು ಚಿಂತೆಯ. ಅಮ್ಮ, ವ್ಯಾಕುಲವೇಕೆ ಪಡೆದಿರು ಚಿಂತೆಯ. ಛಲದಂತ ಮಲ್ಲನ ಛಲವನ್ನು ಹರಿಯದೆ, ಛಲದಂತ ಮಲ್ಲನ ಛಲವನ್ನು ಹರಿಯದೆ. ಭಯವೇಕೆ ಬಿಡು ಮಾತೆ, ಭಯದಿಂದಿರೇ ತನ್ನ ಶ್ರೀಮಂತವರನೆ. ಭಯವೇಕೆ ಬಿಡು ಮಾತೆಯೇ, ಮಾತೆಯೇ, ಮಾತೆಯೇ. ಅಮ್ಮ, ಈ ಅಮೋರುಸದ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಒಬ್ಬ ಶತ್ರು ಜನನಿ. 100 ಜನ ವೀರಪುತ್ರರನ್ನು ಪಡೆದ ವೀರ ಮಾತೆಯು ಕೇವಲ ಈ ಅಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗಬಹುದೇ? ಬೇಡ ತಾಯಿ, ಬೇಡ. ಯುದ್ಧವು ಕ್ಷತ್ರಿಯ ಧರ್ಮ. ನನಗೆ ಅನುಮತಿಯನ್ನು ಕೊಡು ಜನನಿ. ನನ್ನ ಆಶೀರ್ವಾದವು ನಿನಗೆ ಅಷ್ಟೊಂದು ಅಗತ್ಯವೇ? ನೀನು ಅದನ್ನು ಹೊಂದಲಾರೆ. ಹೊರಟು ಹೋಗು ಕುಮಾರ. ಬಾ ಕುಮಾರ, ಸಮೀಪಕ್ಕೆ ಬಾ. ನನ್ನ ಎದುರಿನಲ್ಲಿ ಮೊಣಕಾಲು ಊರು ಕುಡಿದುಕೋ. ಪ್ರಿಯತನೆಯ ಶಯೋವಂತನಾಗ, ಪ್ರಿಯತನೆಯ ಶಯೋವಂತನಾಗ, ಶೇಷ ಶಯನದಳು ಸುವಿಚಾರಿಯಾಗಿ ಅಮ್ಮ, ಎಲ್ಲಿ ಧರ್ಮವಿರುವುದು ಅಲ್ಲಿ ಜಯ ಸಿಗುವುದು.
ಯಥೋ ಧರ್ಮ ಸ್ತೋತ್ರಯ ಯಥೋ ಧರ್ಮ ಸ್ತೋತ್ರಯ ಯಥೋ ಧರ್ಮ ಸ್ತೋತ್ರಯ. ಧರ್ಮಕ್ಕೆ ಜಯವಾಗಲೇಬೇಕು. ಈ ಜಲದಂಕಮಲನಿಗೆ ಜಯವಾಗಲೇಬೇಕು. ಸಾವಕಾಶ ಬೇಕೆ. ಮುಗಿಲು ಮುಟ್ಟುವಂತೆ ಜಯಂಕರಿಸಲಿ ರಣಭೇರಿಗಳು. ಬಲದಿಕ್ಕುಗಳು ಕಿವುಡಾಗುವಂತೆ ರದ್ದು ಮಾಡಲಿ ರಣಭೇರಿಗಳು. ಈ ಮಂಗಲ ಮುಂಬೆಳಕ್ಕೆ ಆ ಪಾಂಡವರ ಅಂಗಳಕ್ಕೆ ನಾಂದೆ. ಸಲೆ ಪಾಂಡವರ ಬಿಡುವನೆ ಬರಿದ್ದೆ ಅದ ಮರಸೇರಗಳ ಸದೆ ಬಡೆಯುವೆನಾ. ಸಲೆ ಪಾಂಡವರ ಬಿಡುವನೆ ಬರಿದ್ದೆ ಅದ ಮರಸೆ ಸದೆ ಬಡೆಯುವೆನಾ. ಕಳರ ಉದರ ಜಲದಿಂದಲೇ ಮಿದಲಿದೆ. ಕಳರ ಉದರ ಜಲದಿಂದಲೇ ಬೆಳುಕುತ್ತಿರುವನು ವಿಧವಿಧದೆ. ಬೆಳುಕುತ್ತಿರುವನು ವಿಧವಿಧದೆ. ಹಾ ಪಾಂಡವರು ಎಲ್ಲೆಡಗಿದರು. ಆ ಪಾಂಡವರು ಎಲ್ಲೆಡೆಗೆ ನಾನ್ ಬಿಡುವೆನೆ. ತುರುಳರ ಧ್ವಂಸವಗೈವೆ. ತುರುಳರ ಧ್ವಂಸವಗೈ. ಹಡವ ಬಲಿಸಿಬಲು ಭ್ರಷ್ಟರ ಗೆಲುವೆ. ಹಡವ ಬಲಿಸಿಬಲು ಭ್ರಷ್ಟರ ಗೆಲುವೆ. ಆ ಪಾಂಡವರು ಎಲ್ಲೆಡೆಗೆ ನಾನ್ ಬಿಡುವೆನೆ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ಹಿಂದು ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಆ ಕ್ಷತ್ರಿಯ ಯೋಧರನ್ನು ಒಂದು ಬಾರಿ ತೋರಿಸು ಬಾ ದೇವ. ವಿಜಯ 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 ಜವದೊಳಿ ಕೃಷ್ಣೈ ಮೆರವಿ ರಣಭೂಮಿಯ ಪರಿಯ ವಿಜಯ. ವಿಜಯ ವಿಜಯ ಮಹಾವೀರರ ಜಯ ಧ್ವನಿಪರ. ಮಹಾವೀರರ ಜಯ ಧ್ವನಿಪರ. ಸಹಸ್ರ ಗೋಪಾಳ ಭಯಂಕರ. ಸಹಸ್ರ ಗೋಪಾಳ ಭಯಂಕರ. ಮಹೋತ್ಸವಿತ ಬಹು ಪದಾದಿ ಪರಿಣುತ. ಮಹೋತ್ಸವಿತ ಬಹು ಪದಾದಿ ಪರಿಣುತ. ಮಹೋದ್ಗಾರಿ ಭಟ ಸಮಕ್ರಾಂತ ವಿಜಯ ವಿಜಯ. ಅರ್ಜುನ ಅವತರಿಸಿ ಸೈನ್ಯರವಿ ರಣಭೂಮಿಯ ಪರಿಯ ವಿಜಯ ವಿಜಯ ವಿಜಯ. ಐತ ನೀವು ಐತರು ಶುಭ ಗಜ ಸಹಿತ. ಐತ ನೀವು ಐತರು ಶುಭ ಗಜ ಸಹಿತ. ವಿಭವ ಮೋದಿತ ತುಹಿನಿ ರೋಚಿಕುಲ ಮಹಾಬಿನಿಕಿಲ. ತುಹಿನಿ ರೋಚಿಕುಲ ಮಹಾಬಿನಿಕಿಲ. ಕೃಪ ಭರಿತ ಕುರು ವಿಜಯ ಪರಿಕಲಿತ. ಕೃಪ ಭರಿತ ಕುರು ವಿಜಯ ಪರಿಕಲಿತ. ವಿಜಯ ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ. ನಿನ್ನಿಚ್ಛೆ ಅರ್ಜುನ. ಅರ್ಜುನ ನೋಡು, ಚದುರಂಗ ಬಲ ಸೈನ್ಯ ಸಂವಾದ ಸೈನ್ಯವನ್ನು ಪ್ರಚಂಡ ಪ್ರಳಯದಂತೆ ತುಂಬಿದ ದೊಡ್ಡ ಸಾಗರದಂತೆ ಕಾಣುತ್ತಿದೆ. ಅತ್ತ ನೋಡು ಪಾರ್ಥ, ನಿಮ್ಮ ಪಿತಾಮಹರು ಯುದ್ಧವನ್ನು ಪ್ರಾರಂಭಿಸುವ ಮುನ್ನ ಆ ಮಹಾಪುರುಷನ ಸಾರಿಗೆ ಒಂದು ಸಾರಿ ವಂದಿಸು.
ಆಜ್ಞೆ ಮಾಧವ. ಗುರುಪಿತಾಮಹಂ ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ, ಇಂದು ನನ್ನ ಜೀವನದಲ್ಲಿ ಎಂತಹ ಪವಿತ್ರವಾದ ಸಮಯವಿದು. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲೆನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಋತನವೋ? ಅರ್ಜುನ, ಏಕೆ ಏನಾಯಿತು? ಏಕೆ ವಿಚಲಿತನಾದೆ? ವಾಸುದೇವ, ಸಮರದಿ ಸೆಣೆ ಸಾಧನಾ ಕೃಷ್ಣ, ಸಮರದಿ ಸೆಣೆ ಸಾಧನಾ ಕೃಷ್ಣ, ಸಮರದಿ ಸೆಣೆ ಸಾಧನಾ. ಗುರು ಬಾಂಧವರ ಶಿರಛೇದಿಪೇನ. ಅರ್ಜುನ, ಪರಮಾತ್ಮ, ಗುರು ಬಾಂಧವರ ಶಿರಛೇದಿಪೇನ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ, ಸಮರದಿ ಸೆಣೆ ಸಾಧನಾ ಕೃಷ್ಣ, ಸಮರದಿ ಸೆಣೆ ಸಾಧನಾ ಕೃಷ್ಣ, ಸಮರದಿ ಸೆಣೆ ಸಾಧನಾ. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಅರ್ಜುನ, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಮತಿಹೀನ ನಾನಾದೆ, ಪಥವನ್ನು ಬಿಡು ಇನ್ನು. ಮತಿಹೀನ ನಾನಾದೆ, ಪಥವನ್ನು ಬಿಡು ಇನ್ನು. ಸಮರದಿ ಸೆಣೆ ಸಾಧನಾ ಕೃಷ್ಣ, ಸಮರದಿ ಸೆಣೆ ಸಾಧನಾ ಕೃಷ್ಣ, ಸಮರದಿ ಸೆಣೆ ಸಾಧನಾ. ಪರಮಾತ್ಮ, ನಾಲಿಗೆಯು ಒಣಗಿತು, ಗಾಂಡಿವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ನನಗೆ ಈ ಯುದ್ಧವೇ ಬೇಡ, ರಥವನ್ನು ಹಿಂದಿರುಗಿಸು ಪರಮಾತ್ಮ. ಅರ್ಜುನ, ಈ ವಿಷಮ ಸಮಯದಲ್ಲಿ ಇಂತಹ ಕಸ್ಮಲ ಭಾವವು ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅಂದ್ರನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ದೌರ್ಭಾಗ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗೂ ಪಾರ್ಥ. ಪರಮಾತ್ಮ, ಒಂದು ಕಡೆ ಕೌರವರ ಕಡೆ ದೃಷ್ಟಿಸಿ ನೋಡು. ಭೀಷ್ಮಾಚಾರ್ಯರು ನನ್ನ ಪೂಜ್ಯ ಪಿತಾಮಹರು, ದ್ರೋಣಾಚಾರ್ಯರು ಅಸ್ತ್ರ ಶಿಕ್ಷಣ ಕೊಟ್ಟ ವಿದ್ಯಾಗುರುಗಳು. ಇವರ ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಷ್ಠಕರವಾದದ್ದು. ಅರ್ಜುನ, ಯಾರು ಯಾರನ್ನು ವಧಿಸುವರು ಪಾರ್ಥ? ಹಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಯುದ್ಧವು ಕ್ಷತ್ರಿಯನ ಮಾನವ ಧರ್ಮ. ನೀನು ಆ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಯುದ್ಧದ ಹೆಸರನ್ನು ಎತ್ತಿದ ಮಾತ್ರದಕ್ಕೆ ನನ್ನ ಹೃದಯವು ಕಂಪಿಸುವುದು. ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೇ ದೇವ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾರು ತ್ಯಜಿಸಬಹುದು, ಆದರೆ ಕರ್ಮಭ್ರಷ್ಟನಾಗಬೇಡ. ಯುದ್ಧಕ್ಕೆ ಸಿದ್ಧನಾಗೂ ಪಾರ್ಥ. ಧರ್ಮವೋ ನನ್ನ ಕರ್ಮವೇನು? ಕರ್ಮವೋ ಧರ್ಮವೋ ಅಧರ್ಮವೋ ನನಗೊಂದು ತಿಳಿಯದು. ಉಭಯ ಭ್ರಷ್ಟನಾಗದಂತೆ ನನಗೊಂದು ಮಾರ್ಗವನ್ನು ತೋರಿಸುವು ದೇವ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನು ಕರ್ಮತತ್ಪರನಾಗು.
ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಮೋಕ್ಷವನ್ನು ಪಡೆಯುವೇ ಕಿರೀಟಿ. ಈ ದಿವ್ಯವಾಣಿಯಿಂದ ಈ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಿಸುವ ನೀನು ಯಾರು? ಇಹಲೋಕದಲ್ಲಿ ನಿನ್ನ ಕರ್ಮಗಳೇನು? ನಿನ್ನನ್ನು ತಿಳಿಯುವ ಬಗೆಯೇನು? ಈ ಬೇಗ ತಿಳಿಸುವ ಮಹಾಮಹಿಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ತದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ 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 ಯುಗೇ. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಗುರುತಳು. ನಾನು ಮಾಯಾವಿ ಧರಿತ್ರಿ ನೆತ್ತಿ ಸರ್ವ ಪ್ರಪಂಚವನ್ನು ಧಾರಣೆ ಮಾಡುವೆನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಶ್ಯಾಮನು, ಪರ್ವತಗಳಲ್ಲಿ ಮೇರು, ಶಂಕರಲ್ಲಿ ರುದ್ರನು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಮೋಘ. ಅದರೊಂದಲ್ಪ ಅವರ್ತದಿಂದ ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುತ್ತವೆ ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಅಂಧಕಾರವು ಅಳಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು ತಂದೆ. ತಥಾಸ್ತು ಪಾರ್ಥ. ಪರಮಾತ್ಮ, ಶರಣರ ಪೊರೆಯೋ ಭಕ್ತರ ನಿಧಿಯೇ, ಶರಣರ ಪೊರೆಯೋ ಭಕ್ತರ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಮುಕ್ತಿಯ ಕರುಣಿಸುನೆ ರಾಧಾ ರಮಣ, ಮುಕ್ತಿಯ ಕರುಣಿಸುನೆ. ನೋಡಲಾರೆನು ಪ್ರಭೋ ನಿನ್ನ ವಿಶ್ವರೂಪವ, ನೋಡಲಾರೆನು ಪ್ರಭೋ ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಚರಣದಿ ಬೇಡುವೆ, ಜೋಡಿಸಿ ಕರಗಳ ಚರಣದಿ ಬೇಡುವೆ. ಮಾಡು ಕೃಪೆಯನು ಬಾಬರ ಎನ್ನೋಳು, ಮಾಡು ಕೃಪೆಯನು ಪಾಮರ ಎನ್ನೋಳು. ಭೀಕರ ರೂಪದ ಬೇಗೆಯನ ಸಹಿಪೆ, ಭೀಕರ ರೂಪದ ಬೇಗೆಯನ ಸಹಿಪೆ. ಶರಣರ ಪೊರೆಯೋ ಭಕ್ತರ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಮುಕ್ತಿಯ ಕರುಣಿಸುನೆ ರಾಧಾ ರಮಣ, ಮುಕ್ತಿಯ ಕರುಣಿಸುನೆ, ಕರುಣಿಸುನೆ, ಕರುಣಿಸುನೆ. ಆಹಾ, ಎಂತಹ ಭಯಂಕರವಾದ ರೂಪವಿದು! ಮಾನವನ ಚಕ್ಷುಗಳಿಂದ ನೋಡಲಾರದು. ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ತಂದೆ.
ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಧನ್ಯನಾದೆನು ದೇವ, ಧನ್ಯನಾದೆನು. ಪರಮಾತ್ಮ. ಅರ್ಜುನ, ಅತ್ತ ನೋಡು ಭೀಷ್ಮರ ಪ್ರಳಯಕಾಲದ ಮೂರ್ತಿಯನ್ನು. ಇನ್ನು ಸಮಯವಿಲ್ಲ, ಮಾಸ್ತ್ರಗಳನ್ನು ತೊಡು, ಭೀಷ್ಮರನ್ನು ವಧಿಸು. ನನ್ನಿಂದ ಈ ಕಡೆ ಬಾ. ಪಡಪಡ ಕಡುಮೂರ್ಖರೇ, ಕೀಳುವೆನು ರಣದೊಳಗೆ ಮೀರಿ ಬರುವ ವೈರಿಯ ಶಿರವ. ಕೀಳುವೆನು ರಣದೊಳಗೆ ಮೀರಿ ಬರುವ ವೈರಿಯ ಶಿರವ. ಎಲ್ಲರೂ ಏಡಿಗಳು. ಈ ಭೀಷ್ಮನ ಸಮ್ಮುಖದಲ್ಲಿ ಬಿಲ್ಲನ್ನು ಹಿಡಿದು ಯುದ್ಧ ಮಾಡುವ ವೀರರು ಯಾರೂ ಇಲ್ಲವೇ? ಸಾವಧಾನ ಗಂಗಯ್ಯ. ಯದುಪತಿಯು ಭಕ್ತರ ಪರಾಧೀನನು. ಶ್ರೀಕೃಷ್ಣನು ಅರ್ಜುನನ ಸಾರಥಿಯಾಗಿರುವವರೆಗೂ ಪಾಂಡವರು ಅಜೇರೇ. ಎಂತಹ ಮಹಾಮಾಯವಾದ ದೃಶ್ಯವಿದು. ನೀರೇ ಧನಂಜಯ. ತಾತ ಯುದ್ಧ ಕಾತುರನಾದ ನಿನ್ನ ಸಮ್ಮುಖದಲ್ಲಿ ಇದೇ ನನ್ನ ಉಪಹಾರ. ಅರ್ಜುನ, ದೃಢಾಸ್ತದಿಂದ ಅಂಬನ್ನು ಬಿಡು. ಭೀಷ್ಮರ ಅಭಿಮಾನವನ್ನು ವ್ಯರ್ಥ ಮಾಡೋ ಪಾರ್ಥ. ವಾಸುದೇವ, ಈ ಗುರುವದೆಗೆ ನನ್ನನ್ನು ನಿಂದಿಸಬೇಕೇ ಪರಮಾತ್ಮ? ನನಗೆ ಈ ಯುದ್ಧದ ಮೇಲೆ ಆಸಕ್ತಿ ಇಲ್ಲ. ನನಗೆ ಈ ಯುದ್ಧವೇ ಬೇಡ ದೇವ. ಕೃಷ್ಣ ಮಾಯಾವಿ, ನಿನ್ನಲ್ಲಿ ಧೈರ್ಯವಿದ್ದರೆ ನಿನ್ನ ಗೆಳೆಯನನ್ನು ರಕ್ಷಿಸು. ನನ್ನ ದೇಹವು ಜರ್ಜರಿತವಾಯಿತು. ಭೀಷ್ಮ, ಮರಣಕ್ಕೆ ಸಿದ್ಧನಾಗು. ಶಾಂತನಾಗು ಮಹಾವೀರ. ಹಿಂದಿನ ಯುದ್ಧದಲ್ಲಿ ಅಸ್ತ್ರಧಾರಣ ಮಾಡುವುದಿಲ್ಲವೆಂಬ ಶಪಥವನ್ನೂ ಮರೆಯಬೇಡ. ಹಿಂದಿಗೆ ಭೀಷ್ಮರ ಪರಾಜಿತವು ಖಂಡಿತವೆಂದು ತಿಳಿ. ನಿನ್ನ ಪ್ರತಿಜ್ಞೆ ವ್ಯರ್ಥ ಅರ್ಜುನ. ನೋಡುವನೀಗ ನಾ ನೋಡುವನೀಗ, ತೋರಲಿಪ್ಪ ಮಾರ್ಗವನ್ನ ನೋಡುವನೀಗ. ನೋಡುವನೀಗ ನಾ ನೋಡುವನೀಗ, ತೋರಲಿಪ್ಪ ಮಾರ್ಗವನ್ನ ನೋಡುವನೀಗ. ತೋರಲಿಪ್ಪ ಮಾರ್ಗವನ್ನ ನೋಡುವನೀಗ. ಮನದಾಸ ತೀರಲೆಂದು ಮನಸ್ಸು ಮಾಡಿ ಗೆಲ್ಲುವೆಯೆಂದು. ಮನದಾಸ ತೀರಲೆಂದು ಮನಸ್ಸು ಮಾಡಿ ಗೆಲ್ಲುವೆಯೆಂದು. ನನ್ನ ಸೆಲೆ ತೀರಲೆಂದು ಎದ್ದರಂಗೈಯುವುದು. ನನ್ನ ಸೆಲೆ ತೀರಲೆಂದು ಎದ್ದರಂಗೈಯುವುದು. ನೋಡುವನೀಗ ನೋಡುವನೀಗ, ತೋರಲಿಪ್ಪ ಮಾರ್ಗವನ್ನು ನೋಡುವನೀಗ. ತೋರಲಿಪ್ಪ ಮಾರ್ಗವನ್ನು ನೋಡುವನೀಗ. ನನ್ನ ಮರ್ಮ ತಿಳಿದೇ ಇಲ್ಲ, ನೀನು ಯಾರ ಗೊತ್ತೇ ಇಲ್ಲ. ನನ್ನ ಮರ್ಮ ತಿಳಿದೇ ಇಲ್ಲ, ನೀನು ಯಾರ ಗೊತ್ತೇ ಇಲ್ಲ. ಒಂದರಿಂದ ಬಂದನಲ್ಲ, ಎಲ್ಲವನ್ನೂ ಬಿಟ್ಟನಲ್ಲ. ಒಂದರಿಂದ ಬಂದನಲ್ಲ, ಎಲ್ಲವನ್ನೂ ಬಿಟ್ಟನಲ್ಲ. ನೋಡುವನೀಗ ನೋಡುವನೀಗ, ತೋರಲಿಪ್ಪ ಮಾರ್ಗವನ್ನು ನೋಡುವನೀಗ. ತೋರಲಿಪ್ಪ ಮಾರ್ಗವನ್ನು ನೋಡುವನೀಗ. ತೋರಲಿಪ್ಪ ಮಾರ್ಗವನ್ನು ನೋಡುವನೀಗ. ನಿನ್ನ ಪ್ರಶ್ನೆ ವ್ಯರ್ಥ ಅರ್ಜುನ. ಯಾರಿದು? ಈ ಬಾಲಕನ ಗರ್ಜನದಿಂದ ನನ್ನ ಹೃದಯವು ಕಂಬಿಸುತ್ತಿರುವುದು. ದೇವರಥ, ಇದು ನಿನ್ನ ಮರಣವಲ್ಲ, ಮಿಲನ. ಇಷ್ಟೊಂದು ವಂಚನೆಯ ವಸುದೇವ. ಈ ಅಸ್ತ್ರವನ್ನು ಇಲ್ಲೇ ತ್ಯಾಗ ಮಾಡುವೆನು.
ಹೆದರಬೇಡ ಶಿಖಂಡಿ. ಆಗ- ಈ ಮಂತ್ರಪುರಿತಾದ ಅಸ್ತ್ರವನ್ನು ತೊಡು, ಭೀಷ್ಮರನ್ನು ವಧಿಸು. ಆಗಬಹುದು ವಸುದೇವ. ಆತನಾದನು ಅರ್ಜುನ, ಅತ್ತ ನೋಡು, ಭೀಷ್ಮರ ದೇಹವು ನೆರಳುಕೊಳ್ಳುತ್ತಿರುವುದು. ಆತನಿಗೆ ಬಾಣವನ್ನು ಹೂಡು. ಆ ವೀರ ಶಿಖಾಮಣಿಗೆ ಒಂದು ಸರಮಂಚವನ್ನು ಸಿದ್ಧ ಮಾಡು. ದೇವರತನ ದೇಹವು ಭೂಮಿಗೆ ಬೀಳದಿರಲಿ. ತಾತ, ಈ ಮಹಾಪಾಪದ ಭಾರದಿಂದ ನನ್ನನ್ನು ಉದ್ಧಾರ ಮಾಡು ತಾತ. ನಡೆ ಅರ್ಜುನ, ಮುಂದಿನ ಕಾರ್ಯವನ್ನು ನೋಡೋಣ. ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯಿಸಿದನೆಂದು ಭಾವಿಸಿದರೆ ಆ ದ್ರೋಣರ ಚಕ್ರವ್ಯೂಹವನ್ನು ಕಂಡು ನನ್ನ ಆಸೆಯೆಲ್ಲ ಭಂಗವಾಯಿತು. ಕೃಷ್ಣ ಅರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ವೇದನೆಯನ್ನು ಅರಿತಿದನು. ಈಗ ಇದರ ಉಪಾಯವೇನು ತಮ್ಮ? ಉಪಾಯವನ್ನು ನೋಡುವೆನು. ದೊಡ್ಡಪ್ಪ, ಎಂತಹ ಮಾತು ದೊಡ್ಡಪ್ಪ? ನಿಮ್ಮ ಕೈಯಲ್ಲಿ ಈಗದೇ ಇರುವಾಗ, ನಮ್ಮ ತಂದೆ ಕಪಿದ್ದು ಯುದ್ಧ ಭೂಮಿಯಲ್ಲಿ ಆಡುವಾಗ ಪಾಂಡವರಿಗೆ ಅಪಜಯವೇ? ಅಭಿಮನ್ಯು, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ಬಿಡೆ ಚಿಂತೆಯನ್ನು ತಡವ ಮಾಡಿ ತನಗೆ ಕೊಡುವೆ ಅಭಯ. ಬಿಡೆ ಚಿಂತೆಯನ್ನು ತಡವ ಮಾಡಿ ತನಗೆ ಕೊಡುವೆ ಅಭಯ. ಬಿಡಿದು ದ್ರೋಣನ ಚಕ್ರವ್ಯೂಹವ, ಬಿಡಿದು ದ್ರೋಣನ ಚಕ್ರವ್ಯೂಹವ, ಕಡಿದು ಬರುವೆನು ರಣದೊಳಗೆ. ದೊಡ್ಡಪ್ಪ, ಕಡಿದು ಬರುವೆನು ರಣದೊಳಗೆ. ರಣದೊಳಗೆ ಕೆಣುಕಿದರೆ ಕರುವುದಲ್ಲ ಬಗೆದಿಡುವೆ. ರಣದೊಳಗೆ ಕೆಣುಕಿದರೆ ಕರುವುದಲ್ಲ ಬಗೆದಿಡುವೆ. ಬಿಡೆ ಚಿಂತೆಯನ್ನು ತಡವ ಮಾಡಿ ನನಗೆ ಕೊಡುವೆ ಅಭಯ. ದೊಡ್ಡಪ್ಪ, ತಂದೆ ಪಾತನ ದಯವೊಂದಿರಲಿ, ತಂದೆ ಪಾತನ ದಯವೊಂದಿರಲಿ. ಹಿಂದಿರೇಸನೆ ತಾನು ಬರಲೆ, ಹಿಂದಿರೇಸನೆ ತಾನು ಬರಲೆ. ಕಣ್ಣುಗಳಿಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ.
ಬೆಳಗ್ಗೆ ಕೆಡಿಸಿದರೆ ಕರುಗಳ ಬಗೆ ಬಿಡ ಚಿಂತೆನು ತಡವ ಮಾಡ ನನಗೆ ಕೊಡುವೆ ಅಭಯ ಅಭಯ. ದೊಡ್ಡಪ್ಪ ಆ ವ್ಯೂಹವನ್ನು ವೇದಿಸುವನು, ಅದಕ್ಕಾಗಿ ಅನುಮತಿಯನ್ನು ಕೇಳೋದಕ್ಕಾಗಿ ನಾನು ಇಂದು ಬಂದಿರುವನು. ಬಾಬು ಬಾಬು ಕುಮಾರ ಬಾಬು, ನೀನು ನಮ್ಮ ವಂಶದ ಗೌರವ ಸ್ವರೂಪನು ನೀನು. ಕುಮಾರ, ನಿನ್ನ ಉತ್ಸಾಹವನ್ನು ಅಭಿನಂದಿಸುವೆನು. ಆದರೆ ಈ ಕೆಲಸ ನಿನ್ನಿಂದ ಆಗತಕ್ಕದ್ದಲ್ಲ ಮಗು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯ? ನಿಮ್ಮ ಕಣ್ಮುಂದಿರುವ ದೇಹವು ಚಿಕ್ಕದಿರಬಹುದು, ಪಾತ್ರದೊಳಗಿನ ಜೀವದೇವತೆ ಚಿಕ್ಕದಲ್ಲ. ಅದು ಸಾಸು ತೇಜ ಚಿರಪ್ರಕಾಶವಾಗಿ ಬೆಳಗುತ್ತಿರುವುದು. ನನಗೆ ಅನುಮತಿಯನ್ನು ಕೊಡಿ, ನನ್ನನ್ನು ಬಗೆಯಾಗಿ ಪಡೆದ ಧನಂಜಯನನ್ನು ಅಭಿಮಾನದಿಂದ ತಲೆದೋಗಲಿ. ದೊಡ್ಡಪ್ಪ, ಯೋಗ್ಯ ಸಮಾರೋಹ ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಸತ್ಯದ ನಿಯಮ. ಮಾನಕ್ಕೆ ಹಂಚಿ ಶತ್ರುಗಳ ಸಂಹಾರಕ್ಕಾಗಿ ಹಿಡಿದ ಖಡ್ಗದಿಂದ ಅಡುಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸುವುದಕ್ಕಲ್ಲ. ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ತಿಳಿದಿರುವುದು. ಅದಕ್ಕೆ ತಕ್ಕ ಸಮಯವು ದೊರೆತಂತಿದೆ. ನನಗೆ ಅನುಮತಿಯನ್ನು ಕೊಡಿ, ಆಗ ತಿಳಿಯುವರೆ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಿ ಎಂದು. ಅಗ್ರಜ, ಅಭಿಮಾನಿಯ ಪ್ರಾರ್ಥನೆಯನ್ನು ನಿರಾಕರಿಸಬೇಡಿ. ನಮಗೆ ಬಂದಿರುವ ಸಹಾಯವನ್ನು ನಿರಾಕರಿಸಬೇಡಿ. ಭೀಮಸೇನ, ನಿನ್ನಿಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧ ರಂಗದಲ್ಲಿ ಕ್ಷಣ ಮಾತ್ರವೂ ಇವನನ್ನು ಬಿಡಬೇಡ. ಜಯವನ್ನು ಪಡೆವತ್ತ ಜಯತೀರನಾಗೋ ತರಣ. ಯುವವನು ಬೇಡಿಸುತ್ತೆ, ಯುವವನು ಬೇಡಿಸುತ್ತೆ, ಕೀರ್ತಿಯನ್ನು ಪಡೆಕುವರ. ಹೋಗು ಅಭಿಮನ್ಯು, ಹೋಗು, ಜಯಶೀಲನಾಗಿ ಹೋಗು. ಆ ದ್ರೋಣರ ಚಕ್ರ ಯುವವು ನಿನ್ನ ಪಾಲಿಗೆ ಪುಷ್ಪ ಯುವವಾಗಲಿ. ದೊಡ್ಡಪ್ಪ, ನಡೀರಿ ಹೋಗೋಣ. ಅನುದಿನತೆ ದಂಡಾಡು ತರಿಪುಗಳ ಕೀರ್ತಿಯ ಪಡವೆ ಅನುದಿನತೆ, ಕೀರ್ತಿಯ ಪಡವೆ ಅನುದಿನತೆ, ಕೀರ್ತಿಯ ಪಡವೆ ಅನುದಿನತೆ. ಧರ್ಮದಾಂತರ ಮತವನ್ನು ಮುರಿದು, ಧರ್ಮದಾಂತರ ಮತವನ್ನು ಮುರಿದು, ಧರ್ಮಘಾತಕರ ಕರ್ಣಗ ಪದವೆ, ಧರ್ಮಘಾತಕರ ಕರ್ಣಗ ಪದವೆ. ದಾರುಣಿಯೊಳಗೆ ಕೀರ್ತಿಯ ಪಡವೆ, ದಾರುಣಿಯೊಳಗೆ ಕೀರ್ತಿಯ ಪಡವೆ. ರಾಜ್ಯ ದಂಡಾಡು ತರಿಪುಗಳ ಕೀರ್ತಿಯ ಪಡವೆ ಅನುದಿನತೆ, ಕೀರ್ತಿಯ ಪಡವೆ ಅನುದಿನತೆ, ಕೀರ್ತಿಯ ಪಡವೆ ಅನುದಿನತೆ. ಕುಮಾರ ಹೋಗೋಣ.
ಮಧುರ ಗಾನವರ ಹೊಮ್ಮುತ್ತೀರೆ ಎಂಬ ಮಧುರ ಗಾನವರ ಹೊಮ್ಮುತ್ತೀರೆ ಸ್ವಾಮಿ ನಮಸ್ಕರಿಸುವನು ಪ್ರಾಣೇಶ್ವರ. ಹೋತರ ನಿನ್ನ ದೇವರ ದರ್ಶನವೇನೋ ಪಡೆದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಗೊಳಿಸಿರುವೆ? ಪ್ರಿಯ, ನಿಮಗಾಗಿ ನನ್ನ ಸರ್ವಸ್ವವನ್ನೇ ನೀಡಿರುವೆನು. ಇನ್ನು ಕೊಡುವುದಕ್ಕೆ ಏನು ತಾನೇ ಉಳಿದಿರುವುದು? ನಿನ್ನ ಹೃದಯದ ಪ್ರೇಮ ಉತ್ತರ. ಅದು ಮೊದಲಿನಿಂದಲೂ ತಮ್ಮದೇ ಆಗಿರುವುದು ಸ್ವಾಮಿ. ಸ್ವಾಮಿ ಉತ್ತರ. ಓ ಪ್ರೇಮದ ಪೂಜಾರಿ ಪ್ರಿಯತಮ ಪ್ರಾಣವಲ್ಲಭ ಸ್ವಾಮಿ, ಅದು ಸದಾ ಕಾಲದಲ್ಲಿ ನಿಮ್ಮದೇ ಆಗಿರುವುದು, ಪುನಃ ಕೊಡುವ ಅಗತ್ಯವಿಲ್ಲ. ಅನುರಾಗದೇವಿಯೇ ಈ ಸುಂದರನ ಸ್ವಾಗತ.
ಪ್ರಿಯಾ, ಉತ್ತರ ನಾನದನ್ನು ಬಲ್ಲೆನು. ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಪಡೆಯಬೇಕು ಅಂಬಲ ಉತ್ತರ. ವಸಂತದ ಬಳ್ಳಿಯು ದಿನ ದಿನ ಹೊಸ ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವು. ಈ ಸಂತೋಷ ಸಮಯದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಪಡೆಯಬೇಕೆಂಬ ಬಯಕೆ ಉತ್ತರ. ಸ್ವಾಮಿ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರು ನಿರಾಕರಿಸುವಳು. ಎಷ್ಟೇ ಆದರೂ ಪ್ರೇಮದ ವಿಚಾರದಲ್ಲಿ ತಾವು ಪಂಡಿತರಲ್ಲದೆ. ಬನ್ನಿ, ಈ ಪೀಠವನ್ನು ಅಲಂಕರಿಸಿ ನನ್ನ ಪ್ರೇಮಾರಾಧನೆ ಸ್ವೀಕರಿಸುವರಾಗಿ ಬನ್ನಿರಿ. ಪ್ರಾಣೇಶ್ವರ, ನಾನೇ ಆಯ್ತದ್ದು ಕಟ್ಟಿದ ಈ ಮಾಲೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸರನಾಗು ದೇವ. ಸ್ವಾಗತ ಸುಸ್ವಾಗತ. ಪ್ರಾಣೇಶ್ವರ, ಉತ್ತರ ಬನ್ನಿರಿ ಸ್ವಾಮಿ. ಸ್ವಾಗತ ಸುಸ್ವಾಗತ.
ಅನುರಾಗದ ದೇವತೆಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ ಅನುರಾಗದ ದೇವತೆಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ ಬೆಳಗಿದೆ ಬಾಳಿಗೆ ಬೆಳಗಾದೆ ಪ್ರಣಯದ ಪ್ರೇಯಸಿ ನೀನಾದೆ ನನ್ನಿ ಬಾಳಿಗೆ ಬೆಳಗಾದೆ ಬೆಳಗಿದೆ ಬಾಳಿಗೆ ಸತೆಯಾಗಿ ಬೆಳಗಿದೆ ಬಾಳಿನ ಸತೆಯಾಗಿ ಎಂಥ ಸೌಂದರ್ಯ ಇದೆಂಥ ಗಾಂಭೀರ್ಯ ನಡೆಯಂಥ ಚಾತುರ್ಯ ಎಂಥ ಸೌಂದರ್ಯ. ಸುಂದರಿ ದೇವರು ಪ್ರಸನ್ನನಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರನು. ಬಾ ಉತ್ತರ, ನನ್ನ ಹೃದಯವನ್ನು ಸೇರು. ಹಾಗೆ ಆಗಲಿ ಸ್ವಾಮಿ. ಪ್ರೇಯಸಿ, ಹೌದು ಸ್ವಾಮಿ. ಈ ದಿನ ದ್ರೋಣಾಚಾರ್ಯ ಚಕ್ರವನ್ನು ಬೇಯಿಸಲು ನನ್ನ ಯುಧಿಷ್ಠ ರಾಜನಿಂದ ಅನುಮತಿಯನ್ನು ಪಡೆದು ಬಂದಿರುವುದು. ಸಂತೋಷಿತಳಾಗಿ ನಾನು ಕಳಿಸಿಕೊಡಬಲ್ಲೆಯ? ಸ್ವಾಮಿ, ಈ 4 ದಿನಗಳಿಂದಲೂ ಯುದ್ಧದಲ್ಲಿಯೇ ನಿರತರಾಗಿರುವಿರಿ. ಈ ದಿನವಾದರೂ ನೀವು ನನ್ನೊಡನೆ ಸಂತೋಷವಾಗಿ ಕಾಲವನ್ನು ಕಳೆಯಬಾರದೆ? ಉತ್ತರ, ಹಾಗೆ ಆಗಲಿ. ವಸಂತನಾದಮಕ್ಕೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತನಾದಮವು ನೀನೆ ವಸಂತ ನಾನೇ ಕೋಗಿಲೆ, ಏರಿ ಜಾರಿ ಜಾರಿ ಜಲಪಾತವಾಗಿ ಧುಮುಕೆ, ಏರಿ ಜಾರಿ ಜಾರಿ ಜಲಪಾತವಾಗಿ ಧುಮುಕೆ, ಜಲಕರಣಿಯ ರೂಪದಲ್ಲಿ ನೀ ಬಂದೆ, ಜಲಕರಣಿಯ ರೂಪದಲ್ಲಿ ನೀ ಬಂದೆ, ಆರೋಹಣ ಅವರೋಹಣ ಆಲಾಪನೆಯಾಗಿ, ಆರೋಹಣ ಅವರೋಹಣ ಆಲಾಪನೆಯಾಗಿ ಸುಸ್ವರ ಸಂಗೀತ ನಾದಮಯವಾದೆ, ಸುಸ್ವರ ಸಂಗೀತ ನಾದಮಯವಾದೆ, ನಿನ್ನ ಸೇರಲು ನಾ ಬಂದೆ. ಹೌದು ಸ್ವಾಮಿ. ವಸಂತ ನಾದಮಕ್ಕೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತ ನಾದಮವು ನೀನೆ ವಸಂತ, ನಾನೇ ಕೋಗಿಲೆ, ನೀನೆ ವಸಂತ. ಪ್ರಾಣೇಶ್ವರ, ಉತ್ತರ, ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಧುಮುಕಿ, ಗಿರಿಯಿಂದ ಜಾರಿ ಜಾರಿ ಜಲಪಾತ, ಜಲಕನ್ಯೆ ರೂಪದಿ ನಾ ಬಂದರೆ, ಜಲಕನ್ಯೆ ರೂಪದಿ ನಾ ಆರೋಹಣ ಅವರೋಹಣ ನಿನ್ನ ಸೇರಲು ಪ್ರಾಣೇಶ್ವರ ಭಾವತರಂಗವಾಗಿ ವಸಂತ ನಾದಮಕ್ಕೆ
ಪ್ರೇಯಸಿ, ಆ ದಿನ ತಾಯಿ ಉಪಾಯದಲ್ಲದೆ ಹಸ್ತದಾನ ಮಾಡಬೇಕಾಯಿತು. ಈ ದಿನ ಯುದ್ಧರಂಗವು ಸಿಯಲಿಗೆ ಉಚಿತವಾದ ಸ್ಥಾನದಲ್ಲಿ ಉತ್ತರ. ಆಡೋ ಸ್ವಾಮಿ, ಇದೇನು ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನೇ ತಂದಂತಿದೆ. ನಾನೊಂದು ಬಾರಿ ಇದನ್ನು ಎದೇರಿಸಿ ನೋಡದೆ. ಉತ್ತರ, ಈ ಕೋಮಲ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದ್ದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಂದ ಆಯುಧದಿಂದ ಹೂಗಳಿಂದ ನನ್ನ ಎದೆಯನ್ನಿರಿಸು. ರೂಪುಗೊಂಡ ರತಿ, ನಿನ್ನ ಚಂಚಲ ಕಟಾಕ್ಷ ಬಾಣಗಳನ್ನು ಓಡು. ಮನ್ಮನ್ನ ಸಾಯಣಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಅಬ್ಬಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಇಷ್ಟು ಪ್ರೇಮದ ಮಾತುಗಳು ಸ್ವಾಮಿ. ಉತ್ತರ, ಸಂತೋಷ ಚಿತ್ತಳಾಗಿ ನನ್ನನ್ನು ಕಲಿಸಿಕೊಡಬಲ್ಲೆಯ? ಉತ್ತರ, ಸಂತೋಷಿತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯ? ಉತ್ತರ, ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಹತನಾದರೆ ಅಳುವುದಿಲ್ಲವೇ ಪ್ರೇಯಸಿ? ಖಂಡಿತವಾಗಿ ದುಃಖಿಸುವುದಿಲ್ಲ ಪ್ರಭು. ಅದು ಪ್ರಚಂಡ ದಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಅಶ್ರನ್ನು ಸೂಚಿಸುತ್ತಾ ಪತಿಯನ್ನು ಬೀಳಿಕೊಡದ ಸತಿಯು ವೀರಾಂಗನೆ ಎನಿಸುವಳೆ. ಹೋಗಿ ನೀವಿನ್ನು ನಿಮ್ಮ ಕರ್ತವ್ಯದಲ್ಲಿ ಸ್ಥಿರವಾಗಿ. ಉತ್ತರ,
ಬರುತ್ತಿಲ್ಲವೇ? ಉತ್ತರ ಅದು ನನ್ನ ತಾಯಿ ತಲೆ ಬರುತ್ತಿರುವಳು. ನಿಜ ಕುಮಾರ, ನಿನ್ನಂತ ವೀರ ಯೋಧನಿಗೆ ತ್ರಿಕಾಲದಲ್ಲೂ ಅಪಜಯವಿಲ್ಲ ಕುಮಾರ. ಯುದ್ಧಕ್ಕೆ ಹೊರಟಿರುವನು ನನ್ನನ್ನು ಆಶೀರ್ವದಿಸಿದ್ದೇನೆ. ಕುಮಾರ, ಪಾಂಡವ ಸಭೆಯಲ್ಲಿ ದ್ರೋಣ ಚಕ್ರ ಭೇದಿಸುವಾಗಿ ಪ್ರತಿಜ್ಞೆ ಮಾಡಿದ್ದಂತೆ ನಿಜವೇ ಕಂದ? ಹೌದು ಅಮ್ಮ, ನಾನು ಈ ದಿನ ಯುದ್ಧಕ್ಕೆ ಹೊರಟವನು ನನ್ನನ್ನು ಆಶೀರ್ವದಿಸಿದ್ದೇನೆ. ಶ್ರೀಕೃಷ್ಣನ ಮಹಿಮೆಯು ನಿನ್ನ ಎಡೆಬಿಡದೆ ಕಾಪಾಡಲಿ. ಜಯಶಾಲಿಯಾಗಿ ಹಿಂದಿರುಗು ಕುಮಾರ. ಅಮ್ಮ, ನಿನ್ನ ಆಶೀರ್ವಾದ ಬಲದಿಂದ ಈ ದ್ರೋಣಾಚಾರ್ಯ ಚಕ್ರವನ್ನು ಮಕ್ಕಳ ಮಣ್ಣಿನ ಕೋಡಿಯಂತೆ ಭೇದಿಸುವನು. ಅಮ್ಮ, ನೋವೇನೆಂದು ಅರಿಯದ ಈ ಮುದ್ದು ಮಲ್ಲಿಗೆಯನ್ನು ನಿಮ್ಮ ಕೈಲಿಡುವನು. ಅಮ್ಮ, ಈ ದಿನ ಯುದ್ಧದಲ್ಲಿ ನಾನೊಂದು ವೇಳೆ ಕುಮಾರ, ಅಬದ್ಧನ ನುಡಿಯಬೇಡ ಕುಮಾರ. ರಣಭೂಮಿಯು ತಾಯಿ ಮಡಿಲಂತೆ, ಶಸ್ತ್ರಾಸ್ತ್ರಗಳು ಒಡಹುಟ್ಟಿದ ಬಂಧುಗಳಂತೆ, ಕೀರ್ತಿಯ ನೆಚ್ಚಿನ ನೆಂಟಿನಂತೆ. ಅಂಜಿ ನಿರಾಶನಾಗಬೇಡ, ಜಯಶಾಲಿಯಾಗಿ ಹಿಂದಿರುಗು ಕುಮಾರ. ಅಮ್ಮ, ಆಗಬಹುದು ತಾಯಿ, ನಾನಿನ್ನು ಹೋಗಿ ಬಾ ಕಂದ. ಬಾಬಾ ತಡಬಿಡದ ಸಾರೆ ಕರುಜನವ ತೋರೆ ಕರ ಶಿರಗಳ ತಡೆದಿಡುವೆ ಕರ ಶಿರಗಳ ತಡೆದಿಡುವೆ ಕರ ಶಿರಗಳ ತಡೆದಿಡುವೆ ಕೇಳಿಗಳ ಧೈರ್ಯ ನೋಡಿಗಳ ಸತ್ಯ ಹುಡುಗರ ನಟ್ಟೆ ಪುಡಿ ಪುಡಿ ಹೊಟ್ಟೆ ಪರಮೇಶ್ವರನ ಹೊರಪಸರದಿಂದ ಭೀಮ ಯುಧಿಷ್ಠರನ್ನು ತಡೆದಂತಾಯಿತು. ಆದರೆ ಭಲೆ ಭೀಮನು, ಈ ದಿನ ನೀನು ಚಕ್ರವ್ಯೂಹದ ಕೋಟೆಯನ್ನು ಬೇಸಲು ಬಂದಿರುವಲ್ಲ, ನಿಲ್ಲು ಯುದ್ಧಕ್ಕೆ. ಕೀರ್ತಿಯನ್ನು ಪಡೆವೆ ನಾ ಮುದದಿ
ಅತಿ ಮುದದಿ ಅಲ್ವಾ ಸೈಂಧವ, ಈ ಬಾಣಕ್ಕೆ ಎದುರಾಗು. ನಿನ್ನ ಸಾಹಸಕ್ಕೆ ಮೆಚ್ಚಿದನು. ಈ ಕುರು ಪಾಂಡವರ ಮಹಾ ಸಂಗ್ರಮವು ನಿನ್ನಿಂದ ಸಮಾನವಾಗಲಿ. ಶಾಂತಿಯನ್ನು ಸ್ಥಾಪಿಸು ಕುಮಾರ. ದೊಡ್ಡಪ್ಪ, ನೀವು ಶಾಂತಿಗೆ ಪ್ರಯತ್ನಿಸುವುದಾದರೆ ನಾನು ಅದನ್ನು ತಿರಸ್ಕರಿಸುವಂತೆ. ಹಾ ದೊಡ್ಡಪ್ಪ, ನನ್ನನ್ನು ಆಲಂಗಿಸು. ಇದು ನಿಜವೇ ಕುಮಾರ. ಬಾ ಬಾ ಕುಮಾರ, ನನ್ನನ್ನು ಸಂತೋಷದಿಂದ ಆಲಂಗಿಸು. ನಿನ್ನ ಕಟ್ಟಿಗೆಯನ್ನು ಬಿಸಾಡಿ ಬಾ. ಹೆಲೆ ರಣಚಂಡಿ ಕಿಡಿಗವೇ, ಅನೇಕ ಪ್ರಾಣವನ್ನು ರಕ್ತವನ್ನು ಕುಡಿದು ಬಹಳ ನೊಂದಿವೆ. ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆ. ಬಾ ಕುಮಾರ, ನನ್ನನ್ನು ಆಲಂಗಿಸು. ಹಾ ದೊಡ್ಡಪ್ಪ. ಕರ್ಣ, ನಡೆಯಿಂದ ಮುಂದಿನ ಕಾರ್ಯ. ಹಾ ಕೆಟ್ಟನು. ಸೈಂಧವ, ನಿನ್ನ ಗದೆಯಿಂದ ಹೊಡೆಯಂತ. ಅಲ್ವಾ ಕರ್ಣ, ಮೋಸದಿಂದ ನನ್ನ ಕೈಗಳನ್ನು ಕಟ್ಟಿದರೆ ಹಾದರೆ ಎದುರುವುದಿಲ್ಲ. ಈ ರಥದ ಚಕ್ರದ ಗಾಳಿಗಳನ್ನು ಕಳೆದುಕೊಂಡು ನನ್ನ ಮುಂಡ ಕೈಗಳು ಕಟ್ಟಿಕೊಂಡು ನಿಮ್ಮೆಲ್ಲರನ್ನು ಸಂಹರಿಸುವನು. ಸೈಂಧವ, ನಿನ್ನ ಗದೆಯಿಂದ ಹೊಡೆಯುವಂತ ನಾವು. ಹಾ ಗೆಡ್ಡನು, ಹಾ ಅಮ್ಮ, ಹಾ ಉತ್ತರ, ಹಾ ವಾಸುದೇವ. ತಂಗಿ, ಅಣ್ಣ, ನನ್ನ ಕುಮಾರನಲ್ಲಿ, ನಿನ್ನ ಮುದ್ದಿನ ಅಳಿಯನಲ್ಲಿ ಉತ್ತರ ಸೌಭಾಗ್ಯವೋ ಏನಾಯ್ತಣ್ಣ? ತಂಗಿ, ಅಣ್ಣ, ವಿಧಿನೇಮಕ್ಕೆ ಮರುಗಿ ಪಲ್ಲವೇ ಮರುಳೆ. ವಿಧಿನೇಮಕ್ಕೆ ಮರುಗಿ ಪಲ್ಲವೇ ಮರುಳೆ. ಅಮರಣ ಭೀಕರ ದಾರುಣ. ತಂಗಿ, ಕಾಲನ ಮರಣ ಭೀಕರ ದಾರುಣ. ಮರಣ ವೀರಭೂಮಿಯ ಋಣ. ಬರ್ಪುದು ಕಾರಣ ವೀರಭೂಮಿಯ ಋಣ. ಜನನ ಮರಣಕ್ಕೆ ಮರುಗಿದ ಮಾನವ ತೀರಿದು ಕಾರ್ಯ ರೋಧಿಸಲೇಕೆ. ಮೀರಿತು ಕಾರ್ಯ ರೋಧಿಸಲೇಕೆ. ವಿಧಿನೇಮಕ್ಕೆ ಮರುಗಿ ಪಲ್ಲವೇ ಮರುಳೆ ಮರುಳೆ ಮರುಳೆ. ಸುಭದ್ರ, ಅಣ್ಣ, ಪ್ರಾಜ್ಞಳಾದ ನೀನು ಪಾಮರ್ಷಿಗಳಂತೆ ಹೇಳುವುದೇ. ನಿನ್ನ ಕುಮಾರನು ರಣರಂಗದಲ್ಲಿ ಹೋರಾಡಿ ವೀರ ಮರಣವನ್ನು ಹೊಂದಿರುವನು. ಮೋಸದಿಂದ ಕೊಂದ ಸೈಂಧವಾದಿ ಸಪ್ತರಸಿಕರನ್ನು ಹದಗೊಳಿಸಲು ಶ್ರೀಕೃಷ್ಣನು ತನ್ನ ಶಪಥವನ್ನು ಭಂಗ ಮಾಡಿ ಈಗಿಂದಲೇ ಚಕ್ರವನ್ನು ಪ್ರಯೋಗಿಸಲು ಸಿದ್ಧವಿರುವನು. ಅಣ್ಣ, ಆ ನಿನ್ನ ಚಕ್ರ ಪುನಃ ನನ್ನ ಕುಮಾರನು ತಂದು ಕೊಡಬಲ್ಲದೆ ಅಣ್ಣ. ನೀನಿದ್ದು ನನ್ನ ಕುಮಾರನಿಗೆ ಇಂಥ ದುರ್ಮರಣವು ಪ್ರಾಪ್ತಿ ಐತಿ. ಅಳಬೇಡ ತಂಗಿ, ನಿನ್ನ ಕುಮಾರನು ಅಮರತ್ವವನ್ನು ಹೊಂದಿದನು. ಏಕೆ ಏಕೆ ಸುಭದ್ರ ಅಳುತ್ತಿರುವೆ? ಪಾಲು ನಿಮನದ ತೆರಳಿದ ದೂರಕ್ಕೆ ಸರಳ ನಮ್ಮನ್ನು ಅಗಲೇ ದುರುಳರು ರಚಿಸಿದ ಸರಪಂಜರದಲ್ಲಿ ತೆರಳಿದ ದೂರಕ್ಕೆ ಸರಳ ನಮ್ಮನ್ನು ಅಗಲೇ
ಆವಪರಾಧವ ಅರಿಯದ ಸುತನ ಆವಪರಾಧವ ಅರಿಯದ ಸುತನ ಏ ಪರಿ ತೊರೆಯುವುದು ಅಕಟ ಏತರ ತೊರೆಯುವುದು ದರೆಯೊಳಗೆಂತೋ ಅನ್ನುವನು ಜರಿಪೆ ದರೆಯೊಳಗೆಂತೋ ತನುವನು ಜರಿಪೆ ತನಯನ ಕಳೆದಿಲ್ಲೋ ಅಕಟ ಏತರ ತೋದನೆಯೋ ತೆರಳಿದ ದೂರಕ್ಕೆ ತರಳ ನಮ್ಮನು ಹಗಲೇ ತರಳ ನಮ್ಮನು ಹಗಲೇ ತರಳ ನಮ್ಮನು ಹಗಲೇ. ಹಾ ಪ್ರಾಣೇಶ್ವರಿ, ನಾನು ನಿನ್ನೊಡನೆ ಅಳುವೆನು. ಹಿಂದಿನ ಯುದ್ಧದಲ್ಲಿ ಅಭಿಮನ್ಯುವು ಹತನಾದನು. ಆತನಿಗೆ ಕಿರು ಬೆರಳಿನಷ್ಟು ಸಹಾಯ ಮಾಡಲಿಲ್ಲ. ಸಮಾಧಾನ ಒಂದು ಅರ್ಜುನ, ನೀನು ಅದರ ಸಮಾನವನು, ನಿನಗೆ ದೌರ್ಭಾಗ್ಯವು ಶೋಭಿಸದು. ಇದನ್ನು ನೋಡುವ ನನ್ನ ಕಣ್ಣುಗಳು ಹೀಗೆ ಹೋಗಬಾರದಾಗಿತ್ತೆ. ಸಮಾಧಾನ ಒಂದು ಅರ್ಜುನ. ಪ್ರಾಣೇಶ್ವರ, ಎಷ್ಟೊಂದು ದೂರದಿಂದ ಕುಳಿತು ಕರೆಯುತ್ತಿರುವಿರಿ. ಇದು ಬಂದೆನು ಸ್ವಾಮಿ, ಬಂದೆನು. ಶಾಂತಳಾಗು ಕುಮಾರಿ. ಸಹಿಸಲಾರದು ಕೃಷ್ಣ, ಈ ಸಂಕಟದ ಬೇಗೆಯಿಂದ ಉದ್ಧಾರ ಮಾಡು. ಸರಿಯಾಗಿ ಹೇಳಿದಿರಿ ಸತ್ಯನಂದಿನಿ. ಭಾರತ ವೀರರೆಲ್ಲರೂ ಕೇಳಿರಿ. ನನ್ನ ಮಗನ ಮರಣಕ್ಕೆ ಕಾರಣನಾದನು ಆ ಸೈಂಧವ. ಎಲೆಯಲವೋ ಸೈಂಧವ, ನಾಳೆ ಸೂರ್ಯಾಸ್ತನಾಗುವುದರೊಳಗೆ ನಿನ್ನನ್ನು ಸಂಹರಿಸಿ ನನ್ನ ಮಗನ ಆತ್ಮಕ್ಕೆ ಶಾಂತಿ ಕೋರುವೆನು. ಇದೇ ಈ ಪಾರ್ಥನ ಪ್ರತಿಜ್ಞೆ. ಈ ಪ್ರತಿಜ್ಞೆಯಲ್ಲಿ ನಾನೇನಾದರೂ ಭಂಗ ಹೊಂದಿದರೆ ಅಗ್ನಿಯಲ್ಲಿ ಬಿದ್ದು ದೇಹ ತ್ಯಾಗ ಮಾಡಿಕೊಳ್ಳುವೆನು. ಇದಕ್ಕೆ ಪರಮಾತ್ಮನ ಪಾದವೇ ಸಾಕ್ಷಿ. ಎಂತಹ ಕಠಿಣ ಪ್ರತಿಜ್ಞೆ ಪ್ರಾರ್ಥ. ವಾಸುದೇವ ತಾಯಿ, ನನಗಿನ್ನು ಆಜ್ಞೆಯನ್ನು ನೀಡಿರಿ. ನಾನಿನ್ನು ಚಿತಾಗ್ನಿಯಲ್ಲಿ ದೇಹ ತ್ಯಾಗವನ್ನು ಮಾಡುವೆನು. ಪುತ್ರಿ, ಶಾಂತಳಾಗು. ಭರತ ಶಾಂತ ವಂಶದ ಪವಿತ್ರ ಸಂತಾನವನ್ನು ನಿನ್ನ ಗರ್ಭದಲ್ಲಿ ಧರಿಸಿರುವೆನು. ಗರ್ಭವತಿಯರು ಚಿತೆಯನ್ನೇರುವುದು ಧರ್ಮದ ವಿರುದ್ಧ. ಹಾಗಾದ್ರೆ ನನ್ನ ಸ್ವಾಮಿಯನ್ನು ಕಳೆದುಕೊಂಡು ನಾನು ಯಾವ ರೀತಿಯಾಗಿ ಜೀವಿಸಲು ಬರಬಾರದಾ? ಪುತ್ರಿ, ನೀನು ಇಹಲೋಕದಲ್ಲಿ ನಿನ್ನ ಕರ್ತವ್ಯವನ್ನು ಮುಗಿಸಿ ಪುನಃ ನಿನ್ನ ಪತಿಯ ಸಾನ್ನಿಧ್ಯವನ್ನು ಸೇರುವೆ. ಅಲ್ಲಿವರೆಗೂ ನಿನ್ನ ಪತಿಯು ನಿನ್ನ ಆಗಮನವನ್ನೇ ಸ್ಮರಿಸುತ್ತಿರುವನು. ಅದು ಅಲ್ಲಿ ನೋಡು. ಕುಮಾರಿ, ನನ್ನ ಸ್ವಾಮಿ. ಕುಮಾರ
ಧರ್ಮರಾಜ. ಆಚಾರ್ಯರಿಂದ ನಿರ್ಮಿತವಾದ ಈ ಚಕ್ರವ್ಯೂಹದಲ್ಲಿ ನೀನು ಸುರಕ್ಷಿತವಾಗಿರು. ಎಂತಹ ವ್ಯೂಹವಿದು, ಸ್ವಯಂ ಮೃತ್ಯುವಿಗೂ ತಿಳಿಯುವುದಲ್ಲ ಕೌರವೇಶ್ವರ. ಆದರೆ ಅರ್ಜುನನು ಸೂರ್ಯಾಸ್ತಮಯದ ಒಳಗಾಗಿ ನನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನು. ಇಷ್ಟು ಜನ ಇರುವರಲ್ಲ, ಯಾರಾದರೂ ನಾನು ಉಳಿಸಲಾರ? ಉಳಿಸುವ ಅಗತ್ಯವಿಲ್ಲ ಸಿಂಧುರಾಜ. ಸೂರ್ಯನು ಆಗಲೇ ಪಶ್ಚಿಮ ಘಟ್ಟವನ್ನು ತಿರುವನು. ಚಿಂತೆ ಏಕೆ ಸೈಂಧವ? ನಿಮ್ಮ ಮಾತುಗಳೇ ವ್ಯರ್ಥ. ಇದೇನು ನನ್ನ ದೇಹವು ಕಂಪಿಸುತ್ತಿರುವುದೇಕೆ? ನನ್ನ ತಲೆಯೂ ನಡುಗುತ್ತಿರುವುದೇಕೆ? ಎಂತಹ ಸುಂದರವಾಗಿರುವ ಈ ದೇಹ ಒಂದು ತಲೆಗಾಗಿ ಚಿಂತಿಸುವ ತಲೆ ಹೋದರೆ ಹೋಗಲಿ, ನಿನ್ನ ಶರೀರವನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವವು. ಮಾವ, ಇಂಥ ಸಮಯದಲ್ಲಿಯೂ ಪರಿಹಾಸ್ಯವೇ? ನಗು ನಗುತ್ತಲೇ ಹುಟ್ಟಿದನು, ನಗು ನಗುತ್ತಲೇ ಬೆಳೆದನು, ಕೊನೆಗೊಂದಿನ ನಗು ನಗುತ್ತಲೇ ಸಾಯುವನು. ನಡೆಯಿರಿ, ಅರ್ಜುನ ಬಳಿಗೆ ಹೋಗೋಣ. ಬನ್ನಿ ಹೋಗೋಣ. ಮನಕ್ಕೆ ಇನ್ನು ಅರ್ಧಗಳಿಗೆ ಮಾತ್ರ ಉಳಿದಿರುವುದು. ಅಷ್ಟರಲ್ಲಿ ಸೈಂಧವನ ತಲೆಯು ದರಗುಳಿಸಬೇಕು. ಇಲ್ಲವಾದರೆ ಪಾರ್ಥನು ಪ್ರತಿಜ್ಞಂತೆ ಪ್ರಾಣ ತ್ಯಾಗ ಮಾಡುವನು. ಹೇ ಯೋಗಮಾಯೆ, ಜಾಗರೀತಳಾಗು. ರಾಶಿ ರಾಶಿ ಅಂಧಕಾರವನ್ನು ಪ್ರಸವಿಸು. ಜಗತ್ತು ಕ್ಷಣಕಾಲ ಕತ್ತಲೆಯಿಂದ ತುಂಬಲಿ. ಎಲ್ಲಿರುವೆ ಮಾಧವ ದೇವಾ, ಎಲ್ಲಿರುವೆ ಮಾಧವ. ತರಳನ ಕೊಲ್ಲ ತುರುಳನ ಕೊಲ್ಲದೆ, ಸರಿತಾ ಸೇರಿದ ಪಶ್ಚಿಮ ಶಿಖರದೆ, ಪಾರ್ಥನ ಪಂಥ ವ್ಯರ್ಥವಾಯಿತೆ. ನೀಗುವೆನಾ ತನುವ ಸೀತೆಯೋಳು. ಎಲ್ಲಿರುವೆ ಮಾಧವ ದೇವ, ಎಲ್ಲಿರುವೆ ಮಾಧವ. ಬಂದು ಬಳಗನೆ ಭವ ಭಯ ದೂರ, ಬಂದು ಬಳಗನೆ ಭವ ಭಯ ದೂರ. ಬಾಳಿನ ಬಂದುವೆ ಅಂತಿಮ ಕಾಲಕ್ಕೆ, ಬಾಳಿನ ಬಂದುವೆ ಅಂತಿಮ ಕಾಲಕ್ಕೆ. ಇಂದು ಧರೆಗೆ ನಿನ್ನ ವಂದಿಸಿ ನಮಿಸುವೆ. ಇಂದು ಧರೆಗೆ ನಿನ್ನ ವಂದಿಸಿ ನಮಿಸುವೆ. ಪಾರ್ಥನ ಪಂಥ ವ್ಯರ್ಥವಾಯಿತೆ ಇಂದು. ಪಾರ್ಥನ ಪಂಥ ವ್ಯರ್ಥವಾಯಿತೆ ಇಂದು. ನೀಗುವೆ ನಾತನುವ ಸೀತೆಯೋಳು. ಎಲ್ಲಿರುವೆ ಕೃಷ್ಣ ವಾಸುದೇವ. ಎಲ್ಲಿ ಹುಡುಕಿದ್ರು ಆ ಸೈನ್ಯವನ ಸುಳಿವೇ ಇಲ್ಲವಲ್ಲ. ಹಾ ದೇವ ಪರಮಾತ್ಮ, ಎಲ್ಲಿರುವೆ? ಬೇಗ ಬಾ ದೇವ, ಬೇಗ ಬಾ. ಅರ್ಜುನ, ಸಮಾಧಾನ ಒಂದು. ಅರ್ಜುನ, ಪರಮಾತ್ಮ, ಅರ್ಜುನ, ನೀನು ವೀರನು. ನಿನ್ನ ಪ್ರತಿಜ್ಞೆಯಂತೆ ಆಗ್ಲೇ ಪ್ರಾಣ ತ್ಯಾಗ ಮಾಡು. ಮರಣಕ್ಕೆ ಸಿದ್ಧನಾಗು ಧನಂಜಯ, ನಿನ್ನ ಚಿತ್ತೆಯನ್ನು ನಾನು ಉಳಿಸುವೆನು. ಬನ್ನಿರಿ, ಅದಕ್ಕೆ ಅಷ್ಟೊಂದು ಅವಸರವೇ? ಅರ್ಜುನನು ವೀರ ಶಿಖಾಮಣಿ. ಶಕುನಿ, ಅರ್ಜುನ ಸಿದ್ಧನಾಗು. ಇದೇನು ಬೆಳಕು?
ಸರ್ವನಾಥ ಸಿಂಧುರಾಜ ಓಡು ಓಡು. ಸುಮ್ಮನೆ ನೋಡುವೇಕೆ ಪಾರ್ಥ, ಬಾಣವನ್ನು ಹೂಡು. ಈ ದಿನ ಸೈಂಧವನ ವಧೆಯೇ ಹೊರತು ಸೂರ್ಯದೇವನು ಅಸ್ತಂಗತನಾಗುವುದಿಲ್ಲ. ಪಾರ್ಥ ಅವನ ತಂದೆಯಾದ ರುದ್ರಕ್ಷೇತ್ರನು ಸರ್ವಪಂಚಕ ತೀರ್ಥದಲ್ಲಿ ಸಂಧ್ಯಾವಂದನೆಯಲ್ಲಿ ಕುಳಿತಿರುವನು. ಅವನ ಕರಕ್ಕೆ ಇವರ ಶಿರ ಬೀಳುವಂತೆ ಒಡೆ, ಇಲ್ಲವಾದರೆ ನೀನು ಮೃತವಾಗುವೆ. ಅಗ್ನೇ ಮಾಧವ, ಎಲೆಯಲವೋ ಸೈಂಧವ, ಈ ಬಾಣದ ಪೆಟ್ಟನ್ನು ಸಹಿಸಿಕೊ. ಸರಿಯ ಕೆಣಕೆ ಒಳ್ಳೆ ಯುವಕ ಜಗವ ಬದುಕೆ, ಸರಿಯ ಕೆಣಕೆ ಒಳ್ಳೆ ಯುವಕ ಜಗವ ಬದುಕೆ, ಬರಲಿ ರಣಕ್ಕೆ ಆ ದುಶ್ಯಾಸನ, ಬರಲಿ ರಣಕ್ಕೆ ಆ ಕರುಣ ದುಶ್ಯಾಸನ, ಉಳಿದರೆ ಭೀಮನ ಕಾಳಗ, ಉಳಿದರೆ ಭೀಮನ ಕಾಳಗ, ಹಿಡಿದು ಹಿಡಿದು ಬರಿದೆ ಅವನ ಸರಿಯ ಕೆಣಕೆ ಒಳ್ಳೆ ಯವದ ಜಗವ ಬದುಕೆ, ಸರಿಯ ಕೆಣಕೆ ಒಳ್ಳೆ ಯವದ ಜಗವ ಬದುಕೆ, ಬರಲಿ ರಣಕ್ಕೆ ದುಶ್ಯಾಸನ, ಎಲ್ಲಿರುವೆ ಬೇಗ ಬಾ. ಬಡ ಬಡ ಭೀಮನೆ ಬಿಡು ಬಿಡು ನುಡಿಯ, ಬಡ ಬಡ ಭೀಮನೆ ಬಿಡು ಬಿಡು ನುಡಿಯ, ಕಡಿದಿಡುವೆ ನಿನ್ನೆ ಚಿರವ, ಕಡಿದಿಡುವೆ ನಿನ್ನೆ ಚಿರವ, ಮದವ ನಿನ್ನಯ ಮದವನು ಮುನಿದು, ಮದವ ನಿನ್ನಯ ಮದವನು ಮುನಿದು, ಕೆಂಡ ಕಾರುವೆ ರಣದೊಳಗೆ, ಕೆಂಡ ಕಾರುವೆ ರಣದೊಳಗೆ. ದುಶ್ಯಾಸನ, ನನ್ನ ನಿನ್ನ ಯುದ್ಧವನ್ನು ನೋಡಬೇಕೆಂದು ಸೂರ್ಯಚಂದ್ರ ಇಬ್ಬರು ಕಾದು ಕುಳಿತಿರುವರು. ಮಲ್ಲ ಯುದ್ಧವೋ ಗದಾ ಯುದ್ಧವೋ, ನಿನಗ್ಯಾವುದು ಬೇಕು ಸಿದ್ಧನಾಗು. ಹೇಳವಾ ಭೀಮ, ಮಲ್ಲ ಇದಕ್ಕೆ ಸಿದ್ಧನಾಗು. ನಿನ್ನ ಮುಡಿಯನ್ನು ಕಟ್ಟುತ್ತೇವೆ, ಇವನ ಹಲ್ಲನ್ನು ಕಿತ್ತು ನಿನ್ನ ಮುಟ್ಟಿಯನ್ನು ಕಟ್ಟಿಕೋದೇವೆ. ಪ್ರಾಣೇಶ್ವರ, ಇಂದಿಗೆ ನನ್ನ ಶಪಥವು ನೆರವೇರಿತು. ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ದೇವೆ, ಯುದ್ಧದಲ್ಲಿ ಬೆಳೆದಿರುವ ನನಗೆ ಸಂತೋಷವನ್ನು ಗಳಿಸಬಾರದೆ? ಗೊಳಿಸಲೇಬೇಕು. ಬಾರೆನ್ನ ಚೆಲುವ ಸೇರೆನ್ನ ಒಲವ, ಸ್ವಾಮಿ ಬಾರೆನ್ನ ಚೆಲುವ ಸೇರೆನ್ನ ಒಲವ, ಸಂತೋಷವಾಗುತ್ತಿರುವುದು ನಿಜವಾಗಿಯೂ ಹೌದು.
ಪ್ರಾಣೇಶ್ವರ, ಭೀಮಸೇನ, ಈಗ ಸಂತೋಷವಾಯಿತೆ? ಆಹಾ, ಬಾರೆನ್ನ ಚೆಲುವ ಸೇರೆನ್ನ ಬರುವ ಮೈ ಮನಸ್ಸು ಒಂದಾಗಿದೆ. ಸ್ವಾಮಿ, ಹೋಗೋಣವೇ? ಇನ್ನೂ ಸಮಯವಿರುವುದು. ಆಹಾ, ನಡೀರಿ ಸ್ವಾಮಿ. ಬಾಪ್ರಿಯೇ ಬಳಿಗೀಗ ಬಾಪ್ರಿಯಳೇ ಬಳಿಗೀಗ ನನ್ನ ಸಮಯದಾರೆ ಬಾಪ್ರಿಯಳೇ ನನ್ನಯ ಬಾಳಿನ ಬೆಳ್ಮುಗಿಲೆ ಪ್ರೀತಿಯ ಸಲೈವ ಬಾಲವಿಲೆ ನನ್ನಯ ಬಾಳಿನ ಬೆಳ್ಮುಗಿಲೆ ಪ್ರೀತಿಯ ಸಲೈವ ಬಾಲವಿಲೆ ಜೀವನದಾರೆ ರಸಮಯದಾರೆ ಜೀವನದಾರೆ ರಸಮಯದಾರೆ ಸುಖದಿ ನಲಿಯುವ ಬಾಪ್ರಿಯರೇ ಸುಖದಿ ನಲಿಯುವ ಬಾಪ್ರಿಯರೇ ಬಲಗೀಗ ಬಾಪ್ರಿಯರೇ ಬಲಗೀಗ ಜೀವನ ರಸಮಯದಾರೆ ಬಾಪ್ರಿಯರೇ ದೇವಿ ಈಗ ಓಣ ಮುಗಿತು. ಅರ್ಜುನ, ಇದೋ ಕೌರವೇಶ್ವರನ ಸಂತಾಪವನ್ನು ಹೋಗಲಾಡಿಸಲು ಸರ್ಪಾಸ್ತ್ರವನ್ನು ಪ್ರಯೋಗಿಸುವೆ. ಅರ್ಜುನ, ಕರ್ಣನ ಸರ್ಪಾಸ್ತ್ರವು ರಭಸವಾಗಿ ಬರುತ್ತಿರುವುದು. ಸ್ವಲ್ಪ ತಲೆಯನ್ನು ತಗ್ಗಿಸು. ಪ್ರಾಣ ಭಯಕ್ಕೆ ಅಂಜಿ ನಾನು ತಲೆಯನ್ನು ತಗ್ಗಿಸಲಾರೆನು. ಇರಲಿ, ನನ್ನ ಪಾದದಿಂದ ಈ ರಥವನ್ನು ಮೆಟ್ಟಿ ನಾನೇ ಸರ್ಪಾಸ್ತ್ರವನ್ನು ವಿಫಲಗೊಳಿಸುವೆನು. ಓಹೋ, ಇದೇ ಸಮಯದಲ್ಲಿ ನನ್ನ ರಥದ ಚಕ್ರವು ರಕ್ತದ ಬದಿಯಲ್ಲಿ ಊತು ಹೋಯಿತಲ್ಲ. ಅರ್ಜುನ, ಸ್ವಲ್ಪ ನಿಧಾನಿಸು, ರಥವನ್ನು ಮೇಲೆತ್ತುವೆ. ಸುಮ್ಮನೆ ನೋಡುವೆ ಏಕೆ ಪಾರ್ಥ? ಬಾಣವನ್ನು ಹೂಡು, ಕರ್ಣನನ್ನು ವಧಿಸು. ಈತನ ಮೇಲೆ ಬಾಣ ಪ್ರಯೋಗ ಮಾಡಲು ನನ್ನ ಕೈಗಳೇ ಭಾರವು. ಅಲ್ಲದೆ ಧರ್ಮಪುತ್ರನ ಮೇಲೆ ಎಷ್ಟು ಪ್ರೇಮವಿರುವುದೋ ಅದಕ್ಕಿಂತ ಅಧಿಕ ಪ್ರೇಮ ಉಂಟಾಗುತ್ತಿರುವುದು ದೇವ. ಇವನ ವೃತ್ತಾಂತವನ್ನು ತಿಳಿಸು ಪರಮಾತ್ಮ. ಅರ್ಜುನ, ತಲೆ ಮೇಲೆ ಹೊಡೆದವರಿಗಾಗಿ ಮರುಗುವ ವಿದ್ಯೆಯನ್ನು ಎಲ್ಲಿಂದ ಕಲಿತೆ? ನಿನ್ನ ಮಗನನ್ನು ಕೊಂದ ಪಾಪಿಷ್ಠರಲ್ಲಿ ಈತನೂ ಓರ್ವ. ಓಹೋ, ನನ್ನ ಮಗನನ್ನು ಕೊಂದ ಪರಮಘಾತಕನೇ, ಇದೋ ಈ ಬಾಣದ ಪೆಟ್ಟನ್ನು ಸಹಿಸಿಕೋ. ಅರ್ಜುನ, ಈ ಮೋಸದ ವಿದ್ಯೆಯನ್ನು ಎಲ್ಲಿಂದ ಕಲಿತೆ? ವೀರಮಾತೆಯಾದ ಕುಂತಿ ದೇವಿಯ ಗರ್ಭದಲ್ಲಿ ಜನಿಸಿದಕ್ಕೂ ಸಾರ್ಥಕವಾಯಿತು. ಇದೋ ಭಾರ್ಗವಾಸ್ತ್ರ ನಿನ್ನ ಸಮಸ್ತ ಸೈನ್ಯವನ್ನೇ ಧ್ವಂಸ ಮಾಡುವುದು. ಇದೇನು ಅಸ್ತ್ರಗಳ ಮಂತ್ರವೇ ಜ್ಞಾಪಕಕ್ಕೆ ಬರುತ್ತಿರವಲ್ಲ. ಓಹೋ, ಇದು ನನ್ನ ಗುರುವಿನ ಶಾಪ. ಅಯ್ಯ ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಯ್ಯ ಕೊಡುಗೈ ಒಡೆಯರೆ, ಏನನ್ನಾದರೂ ದಾನವನ್ನು ಕೊಡು. ಪೂಜ್ಯರೇ, ಈ ರಣರಂಗದಲ್ಲಿ ನಿಮಗೆ ದಾನ ಕೊಡಲು ನನ್ನಲ್ಲಿ ಏನೂ ಇಲ್ಲವಲ್ಲ. ಕರ್ಣ, ಏನೂ ಇಲ್ಲವೆಂದು ಏಕೆ ಹೇಳುತ್ತಿರುವೆ? ನಿನ್ನ ಕಿವಿಯಲ್ಲಿ ಪ್ರಕಾಶಿಸುತ್ತಿರುವ ಕರ್ಣಕುಂಡಲಿಗಳಿಲ್ಲವೇ? ಅವುಗಳನ್ನೇ ಕೊಡು. ಓಹೋ, ಏನೂ ಇಲ್ಲವೆಂದು ತಿಳಿದಿದ್ದೆ. ಇದೋ ತೆಗೆದುಕೊಳ್ಳಿ. ಕರ್ಣ, ಹಾಗೆಯೇ ಕೊಡಬಾರದು, ದಾರೆನ್ನೆರೆದು ಕೊಡು. ಪೂಜ್ಯರೇ, ಈ ರಣರಂಗದಲ್ಲಿ ನಿಮಗೆ ದಾರೆ ಎರೆದು ಕೊಡಲು ನೀರನ್ನು ಎಲ್ಲಿಂದ ತರಲಿ? ಕರ್ಣ, ನೀರಿಗಿಂತಲೂ ಉತ್ತಮವಾದದ್ದು ನಿನ್ನಲ್ಲಿ ಅಮೃತ ಕಳಶ ಇಲ್ಲವೇ? ಅದನ್ನು ತೆಗೆದು ದಾರೆ ಎರೆದು ಕೊಡು. ಆಗಬಹುದು ಪರಮಾತ್ಮ. ಇದೋ ತೆಗೆದುಕೊಳ್ಳಿರಿ. ಹೋಗು ವೀರ, ವೀರ ಸ್ವರ್ಗವನ್ನು ಪಡೆ.
ಅರ್ಜುನ, ನಿನ್ನ ಅಂಜಲಿ ಹಸ್ತದಿಂದ ಕರ್ಣನನ್ನು ವಧಿಸು. ಆಗಬಹುದು ವಾಸುದೇವ. ಪಾರ್ವತ ದೇವಿಯಿಂದ ಪಡೆದ ಈ ಅಂಜನಾಸ್ತ್ರದ ಪೆಟ್ಟನ್ನು ಸಹಿಸಿಕೋ. ನಡೆ ಪಾರ್ಥ, ಹೋಗೋಣ. ಆನಂದ ಆನಂದ ಶಕುನಿಯ ಮನಸ್ಸಿಗೆ ಪರಮಾನಂದ. ಆನಂದ ಆನಂದ ಗುರುಕುಲ ಕಂಟಕ ನಾನಿಯ ಜಗತಿ, ಗುರುಕುಲ ಕಂಟಕ ನಾನಿಯ ಜಗತಿ ಜಯವನ್ನು ಗಳಿಸುವುದಿಲ್ಲಲ್ಲಿ, ಜಯವನ್ನು ಗಳಿಸುವುದಿಲ್ಲಲ್ಲಿ. ಆನಂದ ಆನಂದ ಶಕುನಿಯ ಮನಸ್ಸಿಗೆ ಪರಮಾನಂದ. ಆನಂದ 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 ಆಯಿತು, ಕುರುವಂಶವೆಲ್ಲವೂ ನಾಶವಾಯಿತು. ಆ ದುರ್ಯೋಧನ 99 ಮಂದಿ ಸೋದರರು ಮತ್ತು ಬಂಧು ಮಿತ್ರರೆಲ್ಲ ನಾಶವಾದರು. ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನೇ ಮುಳುಗಿಸಿ ರಕ್ತದ ಕೋಡಿಯಲ್ಲಿಯೇ ಮುಳುಗಿಸಿದರು. ಇತ್ತಲೇ ಬರುತ್ತಿರುವ ಆ ದುರ್ಯೋಧನ ಬರಲಿ. ಸುಮ್ಮನೆ ನಿಂತೇಕೆ ಮಾವ? ಯುದ್ಧದ ಕೊನೆಯ ದಿನ ನಿರಾಶನಾಗಬೇಡ. ಯುದ್ಧವನ್ನು ಸಾಕು ಮಾಡು ವೀರ. ಮಾವ ಏನು ಹೇಳಿದೆ? ಯುದ್ಧವನ್ನು ಸಾಕು ಮಾಡಬೇಕು, ಇದು ಹೇಳೋದು ನಿನ್ನ ಧರ್ಮವೇ? ಎಂತಹ ಸೂರನಿವನು ಈ ಕೌರವೇಶ್ವರ. ಯುದ್ಧವನ್ನು ಇನ್ನಾದರೂ ಸಾಕು ಮಾಡು ವೀರ. ನೀನು ಸೇಡಿನ ಸರ್ಪ, ಹೆಜ್ಜೆ ಹೆಜ್ಜೆಗೂ ನರಕದ ಹಾದಿಗೆ ಎಂದು ತಳ್ಳುವೆ ಎಂದು ನನಗೆ ಗೊತ್ತಿದ್ದರು ಪ್ರಿಯ ಬಂಧುವೆಂದು ನಿನ್ನನ್ನು ಹಾಲಗಿಸಿದನು. ನಾನಿನ್ನು ಹೊರಡನು. ಬರುವುದಾದರೆ ನನ್ನ ಜೊತೆಯಲ್ಲಿ ಬಾ, ಇಲ್ಲವಾದರೆ ಶತ್ರುಪಕ್ಷವನ್ನು ಸೇರಿಕೋ. ನಾನಿನ್ನು ವೈಶಂಪುರ ಸರೋವರವನ್ನು ಸೇರುವೆನು. ನಡಿ ಕೌರವೇಶ್ವರ, ನಿಮ್ಮ ಮನೆಯ ಉಪ್ಪುಂಡ ದೇಹವಿದು, ನಾನು ನಿನ್ನನ್ನೇ ಹಿಂಬಾಲಿಸುವೆನು. ಭೀಮಸೇನ, ಎಂತಹ ಅಪಮಾನ! ಇಂದು ದುರ್ಯೋಧನನು ನಿನ್ನನ್ನು ನಿಜವಾಗಿಯೂ ವಂಚಿಸಿದನು. ನನ್ನನ್ನಲ್ಲ ವಾಸುದೇವ, ನಿನ್ನನ್ನ. ಈ ಭೀಮನ ಪ್ರತಿಜ್ಞೆಯು ಎಂದೂ ಭಂಗವಾಗುವುದಿಲ್ಲ. ಈಗ ಮಾಡುವುದೇನು ಜನಾರ್ದನ? ಧರ್ಮನಂದನ, ದುರ್ಯೋಧನು ವೈಸಂಪಾಯನ ಸರೋವರದಲ್ಲಿ ಸರಿಯ ಮಂತ್ರವನ್ನು ಜಪಿಸುತ್ತಿರುವನು. ನೀನು ಕೂಗಿದರೆ ಮೇಲೆದ್ದು ಬರುವನು. ಅಣ್ಣ, ನೀವು ಸುಮ್ಮನಿರೆ. ನನ್ನ ಸಂತಾಪನ ಕಿವಿಗೆ ಬಿದ್ದಲ್ಲದೆ ಒಳಗೆದ್ದು ಬರಲಾರ. ದುರ್ಯೋಧನ, ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ತೊರೆದು ಈ ಸಲೀಲ ಸರೋವರವನ್ನು ಒಕ್ಕಿರುವೆಯ. ಹೇಡಿ ಅಂತ ಬಂದು ಮೀನು ಮೊದಲುಗಳಂತೆ ಹರಗಿ ಕುಳಿತಿರುವ ಹೊರಗೆದ್ದು ಭೀಮ, ವಿರಾಟನ ಮನೆಯ ಅಡುಗೆ ಭಟ್ಟ, ನಿನಗಾಗಿ ಹೆದರಿ ಕುಳಿತಿರಲಿಲ್ಲವೇ? ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯುತ್ತಿದ್ದೆನು. ನೀವು ಒಬ್ಬೊಬ್ಬರಾಗಿ ಬಂದರೂ ಸರಿಯೇ, ಒಟ್ಟೊಟ್ಟಿಗೆ ಬಂದರೂ ಸರಿಯೇ, ಎಲ್ಲಿ ಯುದ್ಧಕ್ಕೆ? ಭೀಮಸೇನ, ಇದು ದುರ್ಯೋಧನ ನಿನಗೆ ಯುದ್ಧದ ಆಹ್ವಾನ. ದುರ್ಯೋಧನಿಗೆ ಏನೆಂದು ಉತ್ತರ ಕೊಡಬೇಕು? ಅದನ್ನು ಕೇಳುವ ಅಗತ್ಯವಿಲ್ಲ ಕೃಷ್ಣ. ಅದಕ್ಕಾಗಿ ನಾನು ಇಷ್ಟು ದಿನ ಕಾದು ಕುಳಿತಿದ್ದು. ಕೃಷ್ಣ, ನೀನು ಯಾರ ಪಕ್ಷವನ್ನು ಸೇರಿವೆಯೋ ಅವರಿಗೆ ಏವೆಂದು ನಾನು ಬಲ್ಲೆನು. ಧರ್ಮನಂದನ, ಈ ದುರ್ಯೋಧನನ ಉನ್ನತ ಪತಾಕೆಯಲ್ಲಿ ಹೊರಟ 11 ಅಕ್ಷೋಣಿ ಸೈನ್ಯವು 11 ಅಕ್ಷೋಣಿ ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು ಮತ್ತು ಈ ನನ್ನ ಗದೆ. ಎಲ್ಲಿ ಯುದ್ಧಕ್ಕೆ? ಭೀಮ, ಕ್ಷಣಕಾಲ
ವಿಶ್ರಾಂತವನ್ನು ಪಡೆ. ಬಾಪು ದುರ್ಯೋಧನ ಬಾಪು. ಭೀಮಸೇನ ತೊಡೆಯನ್ನು ತಟ್ಟಿ ಯುದ್ಧ ಮಾಡು. ಧರ್ಮನಂದನ, ನೀನಿನ್ನು ಸತ್ಯದಿಂದ ಹಸ್ತಿನಾವತಿಯನ್ನು ಪರಿಪಾಲಿಸು. ವಾಸುದೇವ, ನಿಮ್ಮ ಕೃಪಾ ಕಟಾಕ್ಷದಿಂದ ಯುದ್ಧವು ನಮ್ಮಂತೆ ಆಯಿತು. ಇನ್ನು ನಿಮ್ಮ ಪಾದ ಪದ್ಮಗಳಿಗೆ ಮಂಗಳವನ್ನು ಪಾಡಿ ಧನ್ಯರಾಗುವೆವು. ಶ್ರೀಕೃಷ್ಣ ಮಂಗಳೌ ಕಾರುಣ್ಯ ಪೂಜಿತ. ಶ್ರೀಕೃಷ್ಣ ಮಂಗಳಂ ಕಾರುಣ್ಯ ಪೂಜಿತ. ಶ್ರೀಕೃಷ್ಣ ಮಂಗಳೌ ಕಾರುಣ್ಯ ಪೂಜಿತ. ಮಂಗಳಂ ಕಾರುಣ್ಯ ಪೂಜಿತ. ಶ್ರೀಕೃಷ್ಣ ಮಂಗಳೋ ಲೋಕಾದಿವಂದಿತ ಲೋಕಲೋಕೇಶ್ವರ. ಲೋಕಾದಿವಂದಿತ ಲೋಕಲೋಕೇಶ್ವರ. ಜಗವನ್ನ ಪರಿಪಾಲಿಪ ಪಾಂಡವರ ಪ್ರಾಣಸಕ. ಶ್ರೀಕೃಷ್ಣ ಮಂಗಳೌ ಕಾರುಣ್ಯ ಪೂಜಿತ. ಶ್ರೀಕೃಷ್ಣ ಮಂಗಳೌ. ಶ್ರೀಮದ್ರಮಾರಮಣ ಗೋವಿಂದ. ವಿನಾಯಕನಿಗೆ ಗೋವಿಂದ. ಆಂಜನೇಯ ಪಾದಾರವಿಂದಕ್ಕೆ ಗೋವಿಂದ. ವೈದೇಶ್ವರ ಪಾದಾರವಿಂದಕ್ಕೆ ಗೋವಿಂದ.